ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಲರ್ನ್ ಈಸಿಲಿ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವು ಸರೋಜಿನಿ ನಾಯ್ಡುರವರ ದ ಎಮ್ಯಾನ್ಸಿಪೇಷನ್ ಆಫ್ ಇಂಡಿಯನ್ ವುಮೆನ್ ಈ ಒಂದು ಸ್ಪೀಚ್ 1918ರಲ್ಲಿ ನೀಡಿರ್ತಕ್ಕಂಥ ಈ ಭಾಷಣದ ಕನ್ನಡದ ಒಂದು ಡಿಸ್ಕಷನ್ ಮಾಡೋಣ. ಇಲ್ಲಿ ಸರೋಜಿನಿ ನಾಯ್ಡುರವರು ಭಾರತೀಯ ಮಹಿಳೆಯರ ವಿಮೋಚನೆ ದ ಎಮ್ಯಾನ್ಸಿಪೇಷನ್ ಆಫ್ ಇಂಡಿಯನ್ ವುಮೆನ್ ಈ ಒಂದು ಸ್ಪೀಚನ್ನು 1918ರಲ್ಲಿ ನೀಡಿರ್ತಾರೆ. ಸರೋಜಿನಿ ನಾಯ್ಡು ಭಾರತೀಯ ರಾಜಕೀಯದ ಒಂದು ಕಾರ್ಯಕರ್ತೆ, ಹಾಗೆ ಅವರು ಕವಿ, ಮತ್ತು ಇವರನ್ನು ಭಾರತದ ಕೋಗಿಲೆ ಅಂತ ನಾವು ಕರೀತೇವೆ. ಈ ಒಂದು ಭಾಷಣದಲ್ಲಿ ಸರೋಜಿನಿ ನಾಯ್ಡುರವರು ಮಹಿಳಾ ಸಬಲೀಕರಣ ಮತ್ತು ಮಹಿಳೆಯರ ವಿಮೋಚನೆಗೊಳ್ಳುವುದು ಏಕೆ ಮುಖ್ಯ ಎಂಬುದರ ಕುರಿತು ಮಾತಾಡ್ತಾರೆ. ಈ ಒಂದು ಸ್ಪೀಚ್ನಲ್ಲಿ ಸರೋಜಿನಿ ನಾಯ್ಡುವರು ಭಾರತೀಯ ಮಹಿಳೆಯರ ಮತ್ತು ಭಾರತೀಯ ಹಿಂದೂಗಳು ಮತ್ತು ಮುಸ್ಲಿಮರ ನಡುವಿನ ಏಕತೆಗಾಗಿ ವಾದಿಸ್ತಾರೆ. 1946ರಲ್ಲಿ ಸಂವಿಧಾನ ಸಭೆಯನ್ನು ಉದ್ದೇಶಿಸಿ ಮಾತನಾಡ್ತಾ ಜಿನ್ನಾ ಮತ್ತು ಅಂಬೇಡ್ಕರ್ ಅವರಂತಹ ಅಲ್ಪಸಂಖ್ಯಾತ ಗುಂಪಿನ ನಾಯಕರ ಒಂದು ಭಯವನ್ನು ಕಡಿಮೆ ಮಾಡಲು ಅವರು ಪ್ರಯತ್ನಿಸಿ ತಮ್ಮ ಭಾಷಣದಲ್ಲಿ ಈ ಒಂದು ಭಾರತೀಯರನ್ನು, ಮಹಿಳೆಯರನ್ನು ಕುರಿತು ಅವರನ್ನು ಪ್ರೇರೇಪಿಸಲು ಮಾತಾಡ್ತಾರೆ. ಅವರು ತಮ್ಮ ಭಾಷಣದಲ್ಲಿ ಹೇಳ್ತಾರೆ, ಅಂಬೇಡ್ಕರ್ ಅವರು ಜನಾಂಗ, ಧರ್ಮ ಅಥವಾ ಜಾತಿ ಅಥವಾ ಯಾವುದೇ ಭೇದವಿಲ್ಲದೆ ಎಲ್ಲ ಭಾರತೀಯರಿಗೆ ನ್ಯಾಯ ಮತ್ತು ಸಮಾನತೆಯ ದೃಷ್ಟಿಯನ್ನು ಸಾರಿದ್ದಾರೆ ಅಂತ ಹೇಳ್ತಾರೆ. ಹಾಗೆ ಅವರು ತಮ್ಮ ಭಾಷಣವನ್ನು ಪ್ರಾರಂಭಿಸುತ್ತಾ, ನನಗೆ ಜೀವವಿರುವವರೆಗೂ, ನನ್ನ ಈ ತೋಳುಗಳಲ್ಲಿ ರಕ್ತ ಹರಿಯುವವರೆಗೂ ನಾನು ಸ್ವಾತಂತ್ರ್ಯದ ಹೋರಾಟವನ್ನು ಬಿಡುವುದಿಲ್ಲ ಅಂತ ಹೇಳ್ತಾರೆ. ನೋಡಿ, ಇಲ್ಲಿ ಅವರು ಹೇಳ್ತಕ್ಕಂತಹ ಒಂದು ಮಾತಿನಲ್ಲಿ ಅವರು ಹೇಳ್ತಕ್ಕಂಥದ್ದು, ಆ್ಯಸ್ ಲಾಂಗ್ ಆ್ಯಸ್ ಐ ಹ್ಯಾವ್ ಲೈಫ್, ಆ್ಯಸ್ ಲಾಂಗ್ ಆ್ಯಸ್ ಐ ಬ್ಲಡ್ ಫ್ಲೋಸ್ ಥ್ರೂ ದೀಸ್ ಆರ್ಮ್ಸ್ ಆಫ್ ಮೈನ್, ಐ ಶೆಲ್ ನಾಟ್ ಲೀವ್ ದ ಕಾಸ್ ಆಫ್ ಫ್ರೀಡಮ್ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಅದರ ಜೊತೆಗೆ ಹೇಳ್ತಾರೆ, ನಾನು ಕೇವಲ ಮಹಿಳೆಯಲ್ಲ, ಕೇವಲ ಕವಿಯತ್ರಿ, ಆದರೆ ಮಹಿಳೆಯಾಗಿ ನಾನು ನಿಮಗೆ ನಂಬಿಕೆ ಮತ್ತು ಧೈರ್ಯದ ಆಯುಧಗಳನ್ನು ಮತ್ತು ಧೈರ್ಯದ ಒಂದು ಗುರಾಣಿಗಳನ್ನು, ಅಂದರೆ ಒಂದು ಶೀಲ್ಡನ್ನು ನೀಡ್ತೇನೆ ಅಂತ ಹೇಳ್ತಾರೆ. ಆ್ಯಸ್ ಎ ಪೊಯೆಟ್, ಒಬ್ಬ ಕವಿಯತ್ರಿಯಾಗಿ ನಾನು ಹಾಡು ಮತ್ತು ಒಂದು ರೀತಿಯ ಒಂದು ಬಗಲ್ ಕಾಲ್ ಆಫ್ ಬ್ಯಾಟಲ್, ಅಂದರೆ ಯುದ್ಧದ ಕಹಳೆಯನ್ನು ಬೀಸ್ತೇನೆ. ನಾನು ಜ್ವಾಲೆಯನ್ನು ಹೇಗೆ ಬೆಳಗಿಸಲಿ ಅಂತ ಪ್ರಶ್ನೆ ಮಾಡ್ತಾರೆ. ನಾವು ಜಾಗೃತಗೊಳಿಸ್ತೇವೆ, ವಿ ಶೆಲ್ ಅವೈಕನ್, ನಾವು ನಿಮ್ಮನ್ನು ಪುರುಷರ ಗುಲಾಮಗಿರಿಯಿಂದ ಜಾಗೃತಗೊಳಿಸುತ್ತೇವೆ ಅಂತೇಳಿ ಮಹಿಳೆಯರಿಗೆ ಹೇಳ್ತಾರೆ. ತಮ್ಮ ಭಾಷಣವನ್ನು ಪ್ರಾರಂಭಿಸತಕ್ಕಂಥ ಒಂದು ಸರೋಜಿನಿ ನಾಯ್ಡು ಅವರು ಅಲ್ಲಿ ಮಹಿಳೆಯರ ಕುರಿತು ಮಾತಾಡ್ತಾರೆ. ಮಹಿಳೆಯರಿಗೆ ಧೈರ್ಯದ ಅಗತ್ಯವೇಕೆ ಎಂಬುದನ್ನು ಅವರು ಮತ್ತಷ್ಟು ವಿವರಿಸ್ತಾ ಹೇಳ್ತಾರೆ. ಕಿರಿದಾದ ಮನಸ್ಸಿನ ಜನರು ಮಹಿಳೆಯರ ಶಿಕ್ಷಣವನ್ನು ಖಂಡಿಸ್ತಾರೆ ಅಂತ ಹೇಳ್ತಾರೆ. ತಾಯ್ನಾಡಿನ ಧರ್ಮಗ್ರಂಥಗಳಲ್ಲಿ ವೀರಗಾಥೆಗಳನ್ನು ಅವರು ನೆನಪಿಸಿ ಹೇಳ್ತಾರೆ. ಪುರುಷರಿಗಿಂತ ಧೈರ್ಯಶಾಲಿ ಮತ್ತು ಕೆಚ್ಚೆದೆಯ ಮಹಿಳೆಯರನ್ನು ಹೊಂದಿರುವುದು ಭಾರತದ ಸೌಭಾಗ್ಯ ಅಂತಲೂ ಅವರು ಹೇಳ್ತಾರೆ. ಇಂದಿಗೂ ಭಾರತದ ಮಹಿಳೆಯರಾದ ನಾವು ಧೈರ್ಯವಾಗಿ ಯಮ ಅಥವಾ ಸಾವಿತ್ರಿಯ ಬಳಿ ಹೋಗಿ ಭಾರತ ಮಾತೆಗೆ ಹೊಸ ಜೀವನವನ್ನು ಬೇಡಬೇಕು ಎಂಬುದು ಅಗತ್ಯವಾಗಿದೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಮಹಿಳೆಯರಲ್ಲಿನ ಧೈರ್ಯ, ಅವಲಂಬನೆಯ ಕೊರತೆ ಮತ್ತು ಪುರುಷತ್ವವನ್ನು ಖಂಡಿಸಿದರೆ ಚಾಂದ್ ಬೀಬಿ ಮತ್ತು ಅಹಲ್ಯಾಬಾಯಿಗೆ ನೀವು ಸಲ್ಲಿಸುವ ಗೌರವಗಳು ಏನನ್ನು ಸೂಚಿಸ್ತವೆ ಅಂತ ಪ್ರಶ್ನೆ ಮಾಡ್ತಾರೆ. ಮಹಾಭಾರತ ಮತ್ತು ರಾಮಾಯಣಗಳನ್ನು ಓದಲು ಮತ್ತು ಯುದ್ಧಗಳಲ್ಲಿ ಮತ್ತು ಕಾಡುಗಳ ನಿರ್ಜನ ಪ್ರದೇಶಗಳಲ್ಲಿ ತಮ್ಮ ಪತಿಯಂದಿರನ್ನು ಹಿಂಬಾಲಿಸಿದಂತಹ ಧೈರ್ಯಶಾಲಿ ಭಾರತೀಯ ಮಹಿಳೆಯರ ಬಗ್ಗೆ ಓದಲು ಅವರು ಸೂಚಿಸ್ತಾರೆ. ಮತ್ತು ಆ ಭಾಷಣದಲ್ಲಿ ಹೇಳ್ತಾ ಹೋಗ್ತಾರೆ, ಮಹಿಳೆಯರಿಗೆ ಶಿಕ್ಷಣದ ಮಹತ್ವದ ಬಗ್ಗೆ ಮಾತಾಡ್ತಾರೆ. ಸರೋಜಿನಿ ನಾಯ್ಡು, ಶಿಕ್ಷಣ ವ್ಯಕ್ತಿಯನ್ನು ಅವಳಿಗಿಂತ ಹೆಚ್ಚು ಬುದ್ಧಿವಂತನನ್ನಾಗಿ ಮಾಡುತ್ತದೆ ಅಂತ ಹೇಳ್ತಾರೆ. ಮಹಿಳೆಯರಿಗೆ ಶಿಕ್ಷಣ ಬೇಕು ಅಂತಕ್ಕಂಥದ್ದನ್ನು ಹೇಳ್ತಾರೆ. ಶಿಕ್ಷಿತ ಮಹಿಳೆ ತನ್ನ ಅನಕ್ಷರಸ್ಥ ಸಹೋದರಿಯರಿಗಿಂತ ತನ್ನ ಮನೆಯನ್ನು ಉತ್ತಮವಾಗಿ ನೋಡಿಕೊಳ್ಳಬಲ್ಲಳು, ಆದ್ದರಿಂದ ಶಿಕ್ಷಣ ಅವಶ್ಯಕ ಅಂತ ಹೇಳ್ತಾರೆ. ಅವರು ಒಂದು ಉತ್ತಮ ಉದಾಹರಣೆಯನ್ನು ನೀಡ್ತಾರೆ. ಅಲ್ಲಿ ಯುರೋಪಿನಲ್ಲಿ ಭಾರತದಂತೆಯೇ ಒಮ್ಮೆ ಈ ಪ್ರಶ್ನೆಯನ್ನು ಕೂಗಳೊಂದಿಗೆ ಎದುರಿಸಬೇಕಾಯಿತು, ಮಕ್ಕಳನ್ನು ಯಾರು ನೋಡ್ಕೊಳ್ತಾರೆ, ಈ ದೀಪಗಳನ್ನು ಯಾರು ಬೆಳಗ್ತಾರೆ, ಮಹಿಳೆಯರು ನಮಗೆ ಪುರುಷರಿಗೆ ಅವಮಾನ ತರಲು ಅನುಮತಿಸ್ತಾರೆಯೇ ಅಂತಕ್ಕಂಥ ಕ್ವಶನನ್ನು ಕೇಳ್ತಾರೆ. ಅಂದರೆ ಮಹಿಳೆಯರು ಪುರುಷರಿಗೆ ಅವಮಾನ ಮಾಡಲು ಏನಾದರೂ ಮಾಡ್ತಾರಾ ಅಂತಕ್ಕಂಥದ್ದನ್ನು ಪ್ರಶ್ನೆ ಮಾಡ್ತಾರೆ. ಆದ್ದರಿಂದ ಅದೇ ರೀತಿಯ ಟೀಕೆ ಮತ್ತು ಅದೇ ರೀತಿಯ ಟೀಕೆಗಳನ್ನು ಯುರೋಪಿನಲ್ಲೂ ಸಹ ಕೇಳಬಹುದು ಅಂತ ಅವರು ಹೇಳ್ತಾರೆ. ಇಲ್ಲಿ ಆ ವಿಮರ್ಶಕರು ಎಲ್ಲಿದ್ದಾರೆ, ಆ ಒಂದು ವಿಮರ್ಶೆಯನ್ನು ಮಾಡ್ತಕ್ಕಂಥ ವಿಮರ್ಶಕರು ಎಲ್ಲಿದ್ದಾರೆ ಅಂತ ಪ್ರಶ್ನೆ ಮಾಡ್ತಾರೆ.
ಲಕ್ಷಾಂತರ ಯುರೋಪಿಯನ್ ಪುರುಷರು ತಮ್ಮ ಅನುಪಸ್ಥಿತಿಯಲ್ಲಿ ಮನೆಯನ್ನು ನೋಡಿಕೊಳ್ಳುವಂತಹ ತಮ್ಮ ವಿದ್ಯಾವಂತ ಪತ್ನಿಯಂದಿರು ಇದ್ದಾರೆ ಎಂಬತಕ್ಕಂಥ ಸಮಾಧಾನದಿಂದ ಯುದ್ಧ ಭೂಮಿಗೆ ಹೋಗ್ತಾರೆ. ಭಾರತೀಯರಿಗೆ ಈ ಸಮಾಧಾನವಿರಲು ಸಾಧ್ಯವೇ? ಅಂದರೆ ಒಂದು ಪುರುಷ ತನ್ನ ಮನೆಯಲ್ಲಿ ಒಬ್ಬ ಮಹಿಳೆ ಎಲ್ಲವನ್ನು ನಿಭಾಯಿಸಬಲ್ಲಳು ಅನ್ನೋದನ್ನು ಅರಿತು ತಾನು ಆಕೆಯನ್ನು ಬಿಟ್ಟು ಯುದ್ಧ ಭೂಮಿಗೆ ಯುರೋಪ್ನಲ್ಲಿ ಹೋಗ್ತಾರೆ. ಆದರೆ ಭಾರತೀಯರಿಗೆ ಇದು ಸಾಧ್ಯವೇ ಅಂತಕ್ಕಂಥದ್ದನ್ನು ಕೇಳ್ತಾರೆ. ಜಪಾನ್ ಮಹಿಳೆಯರಿಗಾಗಿ ವಿಶ್ವವಿದ್ಯಾಲಯಗಳನ್ನು ಸ್ಥಾಪಿಸಿತು. ಈ ವಿಶ್ವವಿದ್ಯಾಲಯಗಳ ಪ್ರಯೋಜನಗಳನ್ನು ಜಪಾನಿಯರಿಗಿಂತ ಇತರರು ಕೂಡ ಪಡೆದಿದ್ದಾರೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಈಗ ಅವರು ಪಂಜಾಬಿನ ಜನರಿಗೆ ಮನವಿ ಮಾಡ್ತಾರೆ. ಆ ಪಂಜಾಬ್ನ ಜನರು ತಮ್ಮ ಜವಾಬ್ದಾರಿಗಳ ಜೊತೆಗೆ ತಮ್ಮ ಹಕ್ಕುಗಳನ್ನು ಅರ್ಥ ಮಾಡಿಕೊಳ್ಳಬೇಕು ಅಂತ ಸರೋಜಿನಿ ನಾಯ್ಡು ಅವರು ಹೇಳ್ತಾರೆ. ಪಂಜಾಬಿನ ಜನರು ತಮ್ಮ ಜವಾಬ್ದಾರಿಗಳೊಂದಿಗೆ ತಮ್ಮ ಹಕ್ಕುಗಳನ್ನು ಅರ್ಥ ಮಾಡಿಕೊಳ್ಳುವಂತೆ ಮನವಿ ಮಾಡ್ಕೋತಾರೆ. ಪಂಜಾಬ್ನ ಜನರು ಅಪಾರ ಜ್ಞಾನವನ್ನು ಹೊಂದಿದ್ದರೆ ಅವರು ಸ್ತ್ರೀ ಕುಲದ ಬಗ್ಗೆ ಗಂಭೀರವಾದ ಬಾಧ್ಯತೆಗಳನ್ನು ಹೊಂದಿದ್ದಾರೆ ಅಂತ ಅವರು ಹೇಳ್ತಾರೆ. ಅವರು ಅವುಗಳನ್ನು ಸರಿಯಾಗಿ ನಿರ್ವಹಿಸುತ್ತಿದ್ದಾರೋ ಇಲ್ಲವೋ ಎಂದು ಅವರು ಪ್ರಶ್ನೆಯನ್ನು ಕೇಳ್ತಾರೆ. ಆ ಭಾಷಣದಲ್ಲಿ ಪಂಜಾಬ್ ಜನರು ಭಾರತದ ಇಂದಿನ ಕಲಿಕೆ ಮತ್ತು ಉದಾತ್ತ ಸಂಪ್ರದಾಯಗಳ ಅಮೂಲ್ಯವಾದ ಪರಂಪರೆಯನ್ನು ಹೊಂದಿದ್ದಾರೆ ಅಂತಕ್ಕಂಥದ್ದನ್ನು ಸಹ ಹೇಳ್ತಾರೆ. ಅವರು ಸ್ವಾತಂತ್ರ್ಯದ ಮನೋಭಾವದಿಂದ ತುಂಬುವವರೆಗೂ ಅವರು ನಿಜವಾದ ಸ್ವಾತಂತ್ರ್ಯವನ್ನು ಪಡೆಯಲು ಸಾಧ್ಯ ಇಲ್ಲ. ಯಾವುದೇ ಪೂರ್ವಾಗ್ರಹಗಳನ್ನು ತಿಳಿಯದ ಮನೋಭಾವ ಈ ಮೂರ್ಖರಲ್ಲಿ ಎಲ್ಲ ತಪ್ಪುಗಳನ್ನು ಹುಟ್ಟು ಹಾಕುವಂತಹ ಮನೋಭಾವವಿದೆ ಅಂತ ಹೇಳ್ತಾರೆ. ಮತ್ತು ಸರೋಜಿನಿ ನಾಯ್ಡು ಅವರು ಹೇಳ್ತಾರೆ, ತಾರತಮ್ಯದ ಪಂಜರವನ್ನು ಒಡೆಯಲು ಪವಿತ್ರ ಬೆಂಕಿಯೊಂದಿಗೆ ತಮ್ಮ ಹೃದಯದಲ್ಲಿ ಹಾರಿ ಹೋಗಲು ಮನವಿ ಮಾಡ್ತಾರೆ. ಆ ಪವಿತ್ರ ಬೆಂಕಿ ಅವರನ್ನು ಬಂಧಿಸುವ ಸರಪಳಿಗಳನ್ನು ಒಂದು ರದ್ದುಗೊಳಿಸುತ್ತೆ ಅಂತ ಹೇಳ್ತಾರೆ. ಸ್ವಾತಂತ್ರ್ಯ ಆ ಪವಿತ್ರ ಬೆಂಕಿಯೊಂದಿಗೆ ಅವರು ಶಾಂತಿಯ ಗುರಿಯತ್ತ ಸಾಗ್ತಾರೆ. ಆದ್ದರಿಂದ ಇದು ಸರೋಜಿನಿ ನಾಯ್ಡು ಅವರು ಎಲ್ಲರಿಗೂ ಮಹಿಳೆಯರಲ್ಲೂ ಮಾಡ್ತಕ್ಕಂಥ ಮನವಿಯಾಗಿರುತ್ತೆ. ಮಹಿಳೆಯರು ತಮ್ಮ ಒಂದು ಗಾರ್ಡಿಯನ್ಸ್ ಏಂಜಲ್ಸ್, ಅವರು ಗಾರ್ಡಿಯನ್ ದೇವತೆಗಳು ಅಂತ ಹೇಳ್ತಾರೆ. ಮತ್ತಷ್ಟು ಅದನ್ನು ಒತ್ತಿ ಹೇಳ್ತಾರೆ. ಮತ್ತು ಅವರು ದುಃಖಿತರಾದಾಗ ಅವರನ್ನು ಹುರಿದುಂಬಿಸ್ತಾರೆ. ಅವರು ನಿರ್ಜನದ ಪ್ರದೇಶದಲ್ಲಿ ಅವರಿಗೆ ಆಧಾರವಾಗಿರ್ತಾರೆ. ಮಹಿಳೆಯರ ಬಗ್ಗೆ ಹೇಳ್ತಾರೆ. ಮಹಿಳೆಯರು ಒಂದು ರೀತಿಯ ಪೇರೆಂಟಲ್ ಗಾಡ್ಸ್. ಮತ್ತು ಅವರು ಯಾರಾದರೂ ದುಃಖಿತರಾಗಿದ್ದರೆ ಅವರನ್ನು ಹುರಿದುಂಬಿಸ್ತಾರೆ. ನಿರ್ಧನ ಪ್ರದೇಶದಲ್ಲಿ ಅವರಿಗೆ ಆಧಾರವಾಗಿರ್ತಾರೆ. ನಾವು ಕತ್ತಲೆಯಲ್ಲಿದ್ದಾಗ ಅವರು ಬೆಳಕಾಗ್ತಾರೆ ಅಂತ ಹೇಳ್ತಾರೆ. ನೋಡಿ, ನಾವು ದುಃಖಕರ ವಾತಾವರಣದಲ್ಲಿದ್ದಾಗ ಅಥವಾ ಜೀವನದ ದುಃಖಕರ ಭಾಗದಲ್ಲಿದ್ದಾಗ ಮಹಿಳೆಯರು ನಮಗೆ ಹೇಗೆ ಬೆಂಬಲ ನೀಡ್ತಾರೆ ಅಂತಕ್ಕಂಥದ್ದನ್ನು ತಿಳಿಸಿ ಹೇಳ್ತಾರೆ. ಆ ಮಹಿಳೆಯರು ಯಾವಾಗಲೂ ಸಹ ನಮ್ಮನ್ನು ಬೆಂಬಲಿಸ್ತಾರೆ. ಅವರು ಕತ್ತಲೆಯಲ್ಲಿ ಎಲ್ಲ ಮನುಷ್ಯರಿಗೆ ಒಂದು ರೀತಿಯ ದಿಕ್ಕನ್ನು ನೀಡುವಂಥ ಬೆಳಕಿನಂತೆ ಆಗ್ತಾರೆ. ಆದ್ದರಿಂದ ಇಲ್ಲಿ ಸರೋಜಿನಿ ನಾಯ್ಡು ಈ ಮಹಿಳೆಯರ ಪ್ರಾಮುಖ್ಯತೆಯನ್ನು ಎತ್ತಿ ಹೇಳಿದ್ದಾರೆ. ಮಹಿಳೆ ಮುಕ್ತಳಾದಾಗ ಮಾತ್ರ ಆ ಒಂದು ಸ್ವಾತಂತ್ರ್ಯ ಅನ್ನೋದು ಭಾರತದ ಪಾಲಾಗುತ್ತೆ ಅಂತಕ್ಕಂಥದ್ದು ಅವರು ಮತ್ತಷ್ಟು ಹೇಳ್ತಾರೆ. ಆದ್ದರಿಂದ ಮಹಿಳೆಯರನ್ನು ಮುಕ್ತಗೊಳಿಸಿ. ಅಂತಿಮವಾಗಿ ಸರೋಜಿನಿ ನಾಯ್ಡು ತಮ್ಮ ಭಾಷಣವನ್ನು ಮುಕ್ತಾಯಗೊಳಿಸುತ್ತಾ, ನೀವು ಯಾರನ್ನು ದಮನದಲ್ಲಿ ಇಡಲು ಪ್ರಯತ್ನಿಸುತ್ತೀರೋ ಅವರು ಮುಕ್ತರಾದಾಗ ನಿಮ್ಮ ಮೋಕ್ಷಕ್ಕೆ ಅವರು ಕಾರಣರಾಗ್ತಾರೆ ಅಂತ ಹೇಳ್ತಾರೆ. ಈ ರೀತಿಯಾಗಿ ಸರೋಜಿನಿ ನಾಯ್ಡು ಅವರು ಈ ಮಹಿಳೆಯರಿಗೆ ವಿಮೋಚನೆಯ ಪ್ರಾಮುಖ್ಯತೆಯನ್ನು ಎತ್ತಿ ತೋರಿಸಿದ್ದಾರೆ ಮತ್ತು ಅವರು ಮಹಿಳಾ ಸಬಲೀಕರಣದ ಒಂದು ಪರಿಕಲ್ಪನೆಯನ್ನು ಮುಂದಿಟ್ಟಿದ್ದಾರೆ. ಸರೋಜಿನಿ ನಾಯ್ಡುರವರ ಮಹಿಳಾ ವಿಮೋಚನೆ ಕುರಿತಾದ ಮಾತುಗಳು ಇಂದಿನ ಜಗತ್ತಿನಲ್ಲಿ ಹಾಗೂ ಇಂದಿನ ಯುಗದಲ್ಲಿ ನಿಜವಾಗಿಯೂ ಸೂಕ್ತವಾಗಿದೆ. ಅವು ಹೆಚ್ಚು ಪ್ರಸ್ತುತವಾಗಿದೆ ಅಂತ ನಾವು ಸಹ ಹೇಳಬಹುದು. ಮಹಿಳೆಗೆ ಮುಕ್ತವಾದಂಥ ಸ್ವಾತಂತ್ರ್ಯ ದೊರಕಬೇಕು ಅಂತಕ್ಕಂಥದ್ದು ಅವರ ಒಂದು ಭಾಷಣದ ಒಂದು ಪ್ರಮುಖ ಅಂಶವಾಗಿರುತ್ತೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಈ ಕನ್ನಡದ ವಿವರಣೆಯೊಂದಿಗೆ ಈ ಒಂದು ಸ್ಪೀಚ್ನ ಸಮರಿ PDF ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿದೆ, ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಹಾಗೆ ಹೆಚ್ಚಿನ ವಿಡಿಯೋಗಳಿಗಾಗಿ ತಪ್ಪದೇ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು.